ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಾರಿಕೊಂಡ ಮಾಧ್ಯಮಗಳು ಅಲ್ಲ, ಮಾರಿಕೊಂಡ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಇವ್ಯಾವ ಅಲ್ಲ ರೀ. ಪ್ರಕಾಶ್ ರಾಜ್ ಅವರ ನೀವು ಹೇಳಿದ ತಪ್ಪು. ಮಿಸ್ಟರ್ ಪ್ರಕಾಶ್ ರಾಜ್ ಸರ್, ನೀವು ಮಾರಿಕೊಂಡ ಮಾಧ್ಯಮಗಳು ತಂದು ಹೇಳಿರ್ತಕ್ಕಂಥದ್ದನ್ನು ನೀವು ವಾಪಸ್ ತಗೊಳ್ಬೇಕಾಗ್ತದೆ. ಅಲ್ಲಿ ಏನು ಹೇಳ್ಬೇಕಂದ್ರೆ ಶ್ರೀಮಂತರ ಹೇಲು ತಿನ್ನುತ್ತಿರುವ ಮಾಧ್ಯಮಗಳು ಅನ್ಬೇಕು. ಇದು ಕರೆಕ್ಟಾಗಿ ಸೂಟ್ ಆಗ್ತದೆ. ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಕುಳಿ ನೋಡ್ಕೊಂಡಿರ್ತಾರೆ, ಮುಕುಳಿ ಕೈ ಹಚ್ಕೊಂಡು. ಯಾಕಂದ್ರೆ ಕುಂಬಳಕಾಯಿ ಒಂದು ಮುಕುಳೆ ಹಾಕೊಂಡಿದ್ದಾರೆ, ಅವ್ರು ಹೆಗಲ ಮ್ಯಾಗ ಇಟ್ಕೊಂಡಿಲ್ಲ, ಮುಕುಳ್ಯಾಗ ಹಾಕೊಂಡಿದ್ದಾರೆ ಅವರು. ಕುಂಬಳಕಾಯಿ ತಗೊಂಡ ಅವರ ಮುಕುಳಿ ಮುಟ್ಕೊಂಡು ನೋಡ್ತಿರತ್ತ ಕುಂಬಳಕಾಯಿ ಕಳ್ಳ ಅಂದ್ಕೂಡ್ಲೆ. ಅಂದ್ರೆ ಮಾರಿಕೊಂಡ ಮಾಧ್ಯಮ ಅಂದ್ಕೂಡ್ಲೆ ಪ್ರೆಸ್ದಾಗ ಬಂದಲ್ಲಿ ಅರ್ಧ ತಾಸು ಯಾರು ಹೇಳ್ರಿ ಇದನ್ನ ಬಿಟ್ಟರೆ ಬೇರೆನೇ ಇಲ್ಲ ಇವರಿಗೆ. ಅಲ್ಲ ರೀ, ಮಾರಿಕೊಂಡ ಮಾಧ್ಯಮಗಳು ಬೇರೆ ಅದಾವ ಅಂತ ಹೇಳಿದ್ರು ಪ್ರಕಾಶ್ ಸರ್ ಅವರು. ಇಲ್ಲ ನಾವೇ ಅದೀವಿ, ನೀವು ನಮ್ಗೆ ಅಂದೇರಿ, ನೀವು ನಮ್ಮ ಹೆಸರನ್ನ ತಗೊಳ್ಬೇಕು. ಮತ್ತು ಹೆಂಗೆ ಕೇಳ್ತಾರಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ್ತಾರ ನಕ್ಕೋದು. ಪ್ರೆಸ್ ಕಾನ್ಫರೆನ್ಸ್ದಾಗ ಈ ಬಂದಿರ್ತಾವಲ್ರಿ ಇವು ಮಾಧ್ಯಮಗಳದು ಎಲ್ಲ ಮೈಕ್ ಹಿಡ್ಕೊಂಡು ಬಂದಿರ್ತಾವಲ್ಲ, ನಕ್ಕೋದು ಕೂತಿದ್ದು ರೀ. ಎಲ್ಲರಿಗೂ ಹೇಳ್ತಾ ಇಲ್ಲ, ನಾನು ಕೆಲವೊಂದಿಷ್ಟು ಕಣ್ಣಿಗೆ ಕಾಣ್ತಾವೆ. ಇಡೀ ಕರ್ನಾಟಕ ಜನತೆಗೆ ಗೊತ್ತದ ಯಾವುದು ಹೇಳ್ತಿನ್ನೋ ಮಾಧ್ಯಮಗಳು ಅದಾವ ಅನ್ನೋದನ್ನು. ಅಲ್ಲಿ ಕಿಸ್ಕೋತ್ ಕೇಳಕತ್ತಿದ್ರಿ ರೀ ಅವರು. ಅಂದ್ರೆ ಅವ್ರಿಗೆ ಗೊತ್ತದ ನಾವು ಆಲ್ರೆಡಿ ಹೇಳು ತಿನ್ನುವ ಮಾಧ್ಯಮಗಳು ಅಂತಂದ್ರೆ. ಆದರೆ ಇಲ್ಲಿ ಮಾಧ್ಯಮಗಳು ಯಾಕೆ ನಾ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಚಿನ್ನಯ್ಯ ನಾನಿಲ್ಲಿ 70 ಹೆಣಗಳನ್ನು ಹೂತು ಹಾಕಿದ್ದೀನಿ, ಸುಮಾರು ಹೆಣಗಳನ್ನು ಇಲ್ಲಿ ನಾನು ಹೂತು ಹಾಕಿದ್ದೀನಿ, ನನಗೆ ಗೊತ್ತದ ಆತ ಹೇಳ್ಕೊತ ಬಂದಿದ್ದಲ್ಲ. ಅವತ್ತು ಆ ಚಿನ್ನಯ್ಯನಿಗೆ ಇವನು ದುಡ್ಡಿಗಾಗಿ ಈ ರೀತಿ ಮಾಡ್ತಾ ಇದ್ದಾನ, ಇವನ ದುಡ್ಡನ್ನು ಪಡ್ಕೊಂಡಿದ್ದಾನ ಕಮ್ಯುನಿಸ್ಟರ ಕಡೆಯಿಂದ, ಎಡಪಂಥೀಯರ ಕಡೆಯಿಂದ ದುಡ್ಡನ್ನು ತೊಗೊಂಡಿದ್ದ ಅಂತಂದು ಇದೇ ಮಾಧ್ಯಮದವರು ತಮ್ಮ ಟಿ ವಿ ಚಾನೆಲ್ಗಳಲ್ಲಿ ಬೆನ್ನಿ ಹಚ್ಕೊಂಡು ಹೋಗ್ಕೊಳ್ತಾ ಇದ್ರು. ಯಾವಾಗ ಚಿನ್ನಯ್ಯ 200 ಕೋಟಿ ರೂಪಾಯಿ ಡೀಲ್ ಆಗ್ಯದ, ನನಗೆ ಹೆಡ್ಫೋನ್ ಹಾಕಿದ್ರು, ನನಗೆ ಕಿರುಕುಳ ಕೊಡ್ತಾ ಇದ್ರು, ನನಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳಕ್ಕೆ ಪ್ರಾರಂಭ ಮಾಡಿದಲ್ಲ, ಇದೇ ದರಿದ್ರ ಹೇಳ್ತಿನ್ನೋ ಮಾಧ್ಯಮಗಳು ಅವನನ್ನು ಸಂತ್ರಸ್ತ ಅಂತಂದು ಹೇಳಕತ್ರ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಈ ಹೇಳ್ತಿನ್ನೋ ಮಾಧ್ಯಮಗಳಿಗೆ ಯಾರು ಬೇಕಾದವ್ರು ಹೇಳಿ ತಿನ್ಸಿದ್ರು ನಡೀತದ. ಯಾರು ಬೇಕಾದವ್ರು ಒಟ್ಟು ಅವರಿಗೆ ಇದು ಬೇಕು ನೋಡು. ಇದ್ರ ಜೊತೆಗೆ ನೀವು ಒಂದು ಬುಟ್ಟಿ ಹೇಳಿಟ್ರೂ ತಿಂತಾರೆ. ಎಸ್, ಈ ಕಡೆ ಹೇಲ, ಈ ಕಡೆ ದುಡ್ಡ ಇಟ್ಟಪ್ಪ ಅಂದ್ರೆ ಎರಡೂ ತೆಕ್ಕಿ ಬಡ್ಕೋತಾರೆ ಅವರು. ಯಾವ ಸತ್ಯ ಯಾವ ಸುಳ್ಳು ಅಂತಕ್ಕಂಥ ಮಾಹಿತಿ ಅವ್ರಿಗೆ ಬೇಕಾಗಿಲ್ಲ. ಆದ್ರೆ ಪ್ರಕಾಶ್ ಸರ್, ಮಾರಿಕೊಂಡ ಮಾಧ್ಯಮಗಳು ಅಂತಕ್ಕಂಥದ್ದು ಏನದಲ್ಲ ಅದನ್ನು ನೀವು ಹಿಂದೆ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಈ ನಮ್ಮ ಸಮಾಜವನ್ನು ತಿತ್ತಕ್ಕಂಥ ಕೆಲಸ ಈ ಮಾಧ್ಯಮಗಳು ಮಾಡಬೇಕು. ಅದು SR ಸುವರ್ಣದಾಗ ಕುತ್ಕೊಂಡು ಹನುಮವ್ವ ಹೇಳ್ತಾಳೆ, ಈ ಮಾರಿಕೊಂಡ ಮಾಧ್ಯಮಗಳು ಯಾರು ಅನ್ನೋದನ್ನ ಮೊದಲು ಕೇಳಬೇಕಲ್ಲ. ಅಲ್ಲ ಅಜಿತ್ ಹನುಮಕ್ಕನವರ್, ಸಮಾಜವನ್ನು ತಿತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅದು ಯಾವುದೋ ಆಪರೇಷನ್ ಮಾಡ್ತೀಯಲ್ಲ, ಹಂಗೆ ಆಪರೇಷನ್ ಮಾಡು, ತಿಳ್ಕೊ. ನೀನು ಅವನಾಗಿದಿ, ನೀ ಫಸ್ಟ್ ಆಫ್ ಆಲ್ ಮೇನ್ ಪಿಲ್ಲರ್ ನೀನೇ ಇದಕ್ಕೆ. ಅಜಿತ್ ಹನುಮವ್ವ ನಿನ್ನಿಂದ ಎಲ್ಲ ಮಾಧ್ಯಮಗಳಿಗೆ ಕೆಟ್ಟ ಹೆಸರು ಬರಾಕತ್ತದ. ನೀ ಮೊದಲು ತಿದ್ಕ ಅದನ್ನು. ಕೇವಲ ಕೋಟಿ ರೂಪಾಯಿ ಮನೆ ಕಟ್ಕೊಂಡ್ರೆ ಸಮಾಜವನ್ನು ಉದ್ಧಾರ ಮಾಡಿದಂಗೆ ಅಲ್ಲ ಅಜಿತ್ ಹನುಮಕ್ಕನವರ್. ರಾಜಕೀಯ ನಾಯಕರನ್ನ ಕರೆದ ಓಪನಿಂಗ್ ಮಾಡಿದ್ರೆ ಸಮಾಜವನ್ನು ಉದ್ಧಾರ ಮಾಡಿದಂಗೆ ಅಲ್ಲ ಅಜಿತ್ ಹನುಮಕ್ಕನವರ್. ಒಂದು ಸಮಾಜದಲ್ಲಿ ಬಡವರಿಗೆ, ಕಿರುಕುಳ ಆದವರಿಗೆ, ದೌರ್ಜನ್ಯಕ್ಕೆ ಒಳಗಾದವರಿಗೆ, ಅತ್ಯಾಚಾರಕ್ಕೆ ಒಳಗಾದವರಿಗೆ ಎಲ್ಲ ಕುಟುಂಬಗಳಿಗೆ ನ್ಯಾಯ ಕೊಡಿಸೋದು ನಿಜವಾದ ಪತ್ರಿಕಾ ಧರ್ಮ ಆಗ್ತದೆ. ಆದರೆ ನಿನ್ನ ಪತ್ರಿಕಾ ಧರ್ಮ ಎದ್ರ ಮ್ಯಾಗ ನಿಂತದಪ್ಪ ಅಂದ್ರೆ ಶ್ರೀಮಂತರ ಹೇಳ ಮ್ಯಾಗ ನಿಂತದ. ಅವ್ರು ಹೇಳ್ತಿನ್ನೋರಿಗೂ ನಿನಗೆ ಸಮಾಧಾನ ಆಗೋದಿಲ್ಲ. ನೀನು ಅಷ್ಟೇ ಅಲ್ಲ, ಭಾಳ ಜನ ಅದಾರ. ಪಬ್ಲಿಕ್ ಟಿವಿ ರಂಗನ್ನ ಅದಾನ, ಅವನೇನೋ ಒಂದು ತಿಳ್ಕೊಂಡಿದ್ದ ಭಾರಿ ಅದಾನ, ಹಂಗದಾನ ಹಿಂಗದಾನ. ಪ್ರತಿದಿನ ಇವ್ರದ ನೋಡೋದ್ರಿ, ಅಜಿತ್ ಹನುಮಂತ ಒಂದ್ಸಲ ನೋಡೋದ, ಒಂದ್ಸಲ ರಂಗನದ ಟಿವಿನ ನೋಡೋದ, ಇದನ್ನ ಮಾಡ್ತಿದ್ದೆ ನಾನು. ಆದರೆ ಇವತ್ತು ಈ ಥರ್ಡ್ ಕ್ಲಾಸ್ ಏನಿವರು ಚಲನವಲನಗಳಾಗಿರ್ಬೋದು, ಇವ್ರು ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ನಮಗೊಂಥರ ಉಲ್ಟಿ ಬಂದಾಗುತ್ತದೆ ರೀ, ಒಂಥರ ಉಲ್ಟಿ ಬಂದಾಗುತ್ತದೆ. ಇವ್ರಿಗೆ ಬೇಕಾಗಿರೋದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನ ಕಾಲು ಇಳಿಯೋದು, ಸತೀಶ್ ಜಾರಕಿಹೊಳಿ ಅವರ ಕಾಲನ್ನು ಎಳೆಯೋದು, ಜಮೀರ್ ಅಹ್ಮದ್ ಅವರ ಕಾಲನ್ನು ಎಳೆಯೋದು,
ಇದನ್ನು ಮಾಡ್ತಾ ಇರ್ತಾರೆ. ಇವ್ರು ಮಾಡೋದು ಇದನ್ನು, ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಅವ್ರವ್ರ ಮಧ್ಯೆ ಜಗಳ ಹಚ್ಚೋದು, ಅದನ್ನು ನೋಡ್ಕೋತ ಮಜಾದಾಗ ಕೊಂಡೋದು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವತ್ತೂ ಇವರು ಟಿ ವಿ ಚಾನಲ್ನಲ್ಲಿ ಒಬ್ಬರ ಬಡ ಸಾಧಕನನ್ನು ಕರ್ಕೊಂಡು ಬಂದ ಒಂದು ಇಂಟರ್ವ್ಯೂ ಮಾಡಿದ್ದ ಇತಿಹಾಸನೇ ಇಲ್ಲ ಇವ್ರದ್ದು. ಒಬ್ಬ ಬಡ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಯುವಕ ಆಗಿರ್ಬೋದು, ಒಬ್ಬ ಯುವತಿ ಆಗಿರ್ಬೋದು, ಯಾವುದೋ ಒಂದು ಕ್ರೀಡೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಯಾವುದೇ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸಾಧನೆಗಳಲ್ಲಿ ಅವರು ತೊಡಗಿಸ್ಕೊಂಡಾಗ ಅಂಥವ್ರನ್ನ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಈ ದರಿದ್ರ ರಂಗನ್ ಆಗಿರ್ಬೋದು ಮತ್ತು ಹನುಮವ ಆಗಿರ್ಬೋದು ಇವರು ಯಾವತ್ತೂ ಇವರು ಟಿ ವಿ ಚಾನಲ್ಗಳಲ್ಲಿ ಹಾಕಲಿಲ್ಲ. ಇವ್ರಿಗೆ ಬರೀ ಬೇಕಾಗಿರೋದು ಏನಪ್ಪ ಅಂದ್ರೆ, ಮೋದಿ ಎಲ್ಲಿ ಹೋದ, ಇಸ್ರೇಲ್ದವ್ರನ್ನ ಅಪ್ಪ ಅನ್ನೋನು, ಏನು ಇರಾನ್ದವ್ರನ್ನ ಅಪ್ಪ ಅನ್ನೋನು, ಏನು ಅಮೇರಿಕಾದವ್ರನ್ನ ಅಪ್ಪ ಅನ್ನೋನು, ಯಾರನ್ನ ಅಪ್ಪ ಅನ್ನೋನು. ಇವ್ರು ಯಾವತ್ತೂ ಅಪ್ಪ ಆಗಂಗಿಲ್ಲ. ಇವ್ರ ಅಪ್ಪ ಬೇರೆದವ್ರಿಗೆ ಅಂತಾರೆ. ಇವರು ಯಾರು, ಹನುಮವ್ವ, ರಂಗಣ್ಣ ಇವರೆಲ್ಲ. ಆಮೇಲೆ ಇವು ಹನುಮವನ ವಿಷಯಕ್ಕೆ ಬಂದಾಗ ನಮ್ಮ ದೇಶನಾಗ ರೈತರ ಕಷ್ಟಪಡೋದಾರ, ಹೋರಾಟ ಮಾಡೋದಾರ, ಸರಿಯಾದ ಬೆಲೆಗಳು ಸಿಗ್ತಾ ಇಲ್ಲ, ಅದನ್ನು ಇವನು ಕವರೇಜ್ ಮಾಡೋಂಗಿಲ್ಲ ಟಿ ವಿ ಚಾನಲಲ್ಲಿ. ನೀವು ಇಸ್ರೇಲ್ಗೆ ಹೋಗಿ ಯಾರು ಬಾಂಬ್ ಎಲ್ಲಿ ಹಾಕಿರೋ, ಇವ್ನು ಮುಕ್ಕಳಾಗೋದು ಯಾರು ಬಾಂಬ್ ಯಾಕೆ ಹಾಕೋಂಗಿಲ್ಲ ಅಂತೇನು ನಾನು. ಆ ಇಸ್ರೇಲ್ದವರು, ಆ ಪ್ಯಾಲೆಸ್ಟೈನ್ದವ್ರು ಇವನು ಕುಂಡ್ಯಾಗ ಯಾಕೆ ಬಾಂಬ್ ಹಾಕೋಂಗಿಲ್ಲ ಅಂತೇನು ನಾನು. ಇಂಥ ಹೊಲಸು ದಂಧೆ ಇವು ಮಾಡ್ಕೋತ ತಿರುಗಾಡ್ತಿರ್ತಾನೆ. ಸೌಜನ್ಯರಿಗೆ ಮೋಸ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಆಗಿರ್ತಕ್ಕಂಥ ಅನಾಥ ಶವಗಳಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು. ಅಂದರೆ ಇಲ್ಲಿ ಏನಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬಿಕಾಸ್ ಯಾಕೆ ಸಿಕ್ಕಿಲ್ಲ ಅಂದ್ರೆ, ಇಲ್ಲಿ ಶ್ರೀಮಂತರು ಇವತ್ತಿಗೂ ಕೂಡ ಬಡವರನ್ನ ತುಳಿತಾ ಇದ್ದಾರೆ. ದುಡ್ಡಿದ್ದವನು ಕಾನೂನನ್ನು ಕೊಂಡ್ಕೊಳ್ಳಾಗದಾನೆ, ದುಡ್ಡಿದ್ದವನು ಮಾಧ್ಯಮಗಳನ್ನ ಕೊಂಡ್ಕೊಳ್ಳಾಗದಾನೆ, ದುಡ್ಡಿದ್ದವನು ಪೊಲೀಸ್ ಇಲಾಖೆಯನ್ನು ಕೊಂಡ್ಕೊಳ್ಳಾಗದಾನೆ. ಬಡವ ಏನು ಮಾಡಬೇಕು? ಬಡವ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಶ್ರೀಮಂತರ ಕಾಲಾಗ ಬಿದ್ದ ನನ್ನನ್ನು ಉಳಿಸ್ರಿ, ನನ್ನನ್ನು ಕಾಪಾಡ್ರಿ ಅಂತಂದು ಅಂಗಲಾಚೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಬಡ ವ್ಯಕ್ತಿಗೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ್ರಿ ನಮ್ಮ ದೇಶನಾಗ. ಆದ್ರೆ ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಳ್ರಿ. ದೇಶದಲ್ಲಿ, ರಾಜ್ಯದಲ್ಲಿ ಇನ್ನೂ ಯುವ ಜನತೆ ಅದ, ಕಣ್ಣು ಮುಚ್ಕೊಂಡು ಕೂತಿದಾರ ತಿಳ್ಕೊಂಡಿದ್ರೆ ನಿಮಗೆ ತಪ್ಪದು. ಯುವ ಜನತೆ ಕಣ್ಣು ಮುಚ್ಕೊಂಡು ಕೂತಿಲ್ಲ, ನಿಮ್ಮದು ನೋಡ್ತಾ ಇದ್ದಾರೆ. ಯಾವಾಗ ಒಂದು ಸಲ BP ಹಾಯ್ ಆಗ್ತದೆ ಎಲ್ಲರದು, ನಿಮ್ಮ ನ್ಯೂಸ್ ಚಾನಲ್ ಎಲ್ಲ ಬೀದಿಗೆ ಬರ್ತಾವೆ. ಇವ್ರು ಯಾರು ಧರ್ಮಾಧಿಕಾರಿಗಳು, ಯಾರು ಏನು ದೊಡ್ಡ ಮೆರ್ಯಾಗದಾರಲ್ಲ ಇದೆಲ್ಲ, ಇವರೆಲ್ಲರೂ ಕೂಡ ಒಂದು ದಿನ ಬೀದಿಗೆ ಬರ್ತಾರೆ. ಪ್ರತಿಯೊಬ್ಬರು ಬೀದಿಗೆ ಬರ್ತಾರೆ, ಹೌದಲ್ಲ? ಅದನ್ನು ಫಸ್ಟ್ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಬಿಟ್ಟು ನೀವು ಆ ಗಿಳಿಯಾರ, ಚಕ್ರವರ್ತಿ ಸೂಲಿಬೆಲೆ, ಈ ಏನು ದರಿದ್ರ ಗ್ಯಾಂಗ್ ಐತಲ್ಲ, ಡಿ ಗ್ಯಾಂಗ್, ಅತ್ಯಾಚಾರಿಗಳ ಪರವಾಗಿರ್ತಕ್ಕಂಥ ಗ್ಯಾಂಗ್ ಏನದಲ್ಲ, ಇವರು ದೊಡ್ಡ ದೊಡ್ಡ ಹೋಟೆಲ್ನಾಗ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಿಗೆ ದೊಡ್ಡ ದೊಡ್ಡ 5 ಸ್ಟಾರ್ 7 ಸ್ಟಾರ್ 11 ಸ್ಟಾರ್ ಹೋಟೆಲ್ದಾಗ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಯಾರು ಕೊಡ್ತಾರೆ? ಚಕ್ರವರ್ತಿ ಸೂಲಿಬೆಲೆ ಕೊಟ್ಟ, ಗಿಳಿಯಾರ್ ಕೊಟ್ಟ, ಹನುಮವ ಕೊಟ್ಟ, ರಂಗಣ್ಣ ಕೊಟ್ಟ, ಯಾರು ಕೊಡ್ತಾರೆ ದುಡ್ಡು ಅದಕ್ಕೆ? ಯಾರಂದ್ರೆ ಅತ್ಯಾಚಾರಿಗಳ ಗ್ಯಾಂಗ್ ಯಾವ್ದು ಇರ್ತದಲ್ಲ, ಮಾಡಿರಿ ಆ ಹೋಟೆಲ್ಲೇ ಹೋಗಿ ದೊಡ್ಡ ಊಟ ಮಾಡಿರಿ, ಪ್ರೆಸ್ನವ್ರು ಬಂದಿರ್ತಾರೆ ಅವ್ರಿಗೂ ಊಟ ಮಾಡಿಸ್ರಿ, ನೀವು ಊಟ ಮಾಡಿರಿ, ಪ್ರೆಸ್ ಮುಗಿದ್ಕೊಳ್ಳಿ, ಎಲ್ಲರಿಗೂ ಥೊಡೆ ದುಡ್ಡು ಕೊಡ್ರಿ, ಅವ್ರನ್ನ ಖುಷಿ ಮಾಡಿ ಎಂಜಾಯ್ಮೆಂಟ್ ಮಾಡಿ, ಎಣ್ಣೆ ಪನ್ನಿ ಹೊಡಿಸಿ, ಸಿಗರೇಟ್ ಬತ್ತಿಗಿತ್ತಿ ಹೊಡಿಸಿ, ಗಾಂಜಾ ಗಿಂಜಾ ಎಲ್ಲ ತಿನ್ನಿಸಿ ಮಾಡಿಸಿ ಕಳಿಸಿಬಿಡ್ರಿ, ಅವ್ರನ್ನ ಮಜಾ ಮಾಡಿಸಿ, ನಮ್ಮ ಪರವಾಗಿ ನ್ಯೂಸ್ ಮಾಡಲಿ ಅಂತಂದು ದೊಡ್ಡ ದೊಡ್ಡ ಹೋಟೆಲ್ನಾಗ ಇರ್ತಾರೆ. ಆದ್ರೆ ಪ್ರಕಾಶ್ ರಾಜ್ ಅಂತವರು ಎಲ್ಲರೂ ನಡೆಸ್ತಕ್ಕಂಥ ಪ್ರೆಸ್ ಮೀಟ್, ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟನ್ನು ಕರೆದ ಮುಗಿಸ್ಬಿಟ್ರು ಇಡೀ ಮಾಧ್ಯಮದವ್ರನ್ನ. ಆದರೆ ಒಂದು ಹೇಳ್ತೀನಿ ಪ್ರಕಾಶ್ ರಾಜ್ ಅವರ, ಮಾರಿಕೊಂಡ ಮಾಧ್ಯಮಗಳಲ್ಲ, ಹೇಲು ತಿಂದಿರುವ ಮಾಧ್ಯಮಗಳು. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.